Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಅಂತ ಏನಾದರೂ ಒಂದಿಷ್ಟು ನಾವು ಸಮೀಕ್ಷೆ ಮಾಡ್ತಾ ಹೋದಾಗ ಭಾಳಷ್ಟು ಜನ ಮಾಡ್ತೀವಿ, ಏನು ಗ್ರಾಮ ಪಂಚಾಯತಿಗಳು ಸರ್, ಏನು ಪಂಚಾಯತಿ ಸರ್, ಯಾವಾಗ ಪಿ ಡಿ ಒಗಳು ಬರ್ತಾರೋ, ಯಾವಾಗ ಮೆಂಬರ್ಗಳು ಬರ್ತಾರೋ, ಯಾವಾಗ ಅಧ್ಯಕ್ಷರು ಬರ್ತಾರೋ ಒಂದು ಗೊತ್ತಾಗಲ್ಲ ಸರ್. ಏನು ಪಂಚಾಯತಿಗಳ ಬಗ್ಗೆ ಹೇಳ್ತೀರಾ ಸರ್? ಅಷ್ಟೇಕೆ ಸರ್, ಇವತ್ತು ತೆರಿಗೆ ಕಟ್ಟಬೇಕಂತ ಗ್ರಾಮ ಪಂಚಾಯತಿಗೆ ಹೋದ್ರೆ ಒಬ್ಬರು ಸಿಬ್ಬಂದಿಗಳು ದಿಕ್ಕಿರೋದಿಲ್ಲ ಸರ್ ಅಲ್ಲಿ ತೆರಿಗೆ ಕಟ್ಕೊಂತಕ್ಕಂಥ. ಏನು ಹೇಳ್ತೀರಾ ಸರ್ ಗ್ರಾಮ ಪಂಚಾಯತಿ ಬಗ್ಗೆ? ಈ ನಿಟ್ಟಿನಲ್ಲಿ ಇವತ್ತು ಕುರುಗೋಡು ಭಾಗದಲ್ಲಿ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಭೇಟಿ ಕೊಟ್ಟು ಹಲವಾರು ಕಾರ್ಯಕ್ರಮಗಳು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಆದರೆ ವಿಶೇಷವಾಗಿ ಇವತ್ತು ಕುರುಗೋಡು ಭಾಗದಲ್ಲಿ ಅನ್ನೋದಕ್ಕಿಂತ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಇವತ್ತು ಒಂದು ಗ್ರಾಮ ಪಂಚಾಯತಿ ನಾನು ವಿಸಿಟ್ ಮಾಡಿರ್ತಕ್ಕಂಥ ಸ್ನೇಹಿತರೆ, ಇಲ್ಲಿ ಮಾತು ಕಡಿಮೆ ಕೆಲಸ ಜಾಸ್ತಿ ಈ ಪಂಚಾಯತಿಯಲ್ಲಿ. ಬಹುಶಃ ಪ್ರತಿಯೊಬ್ಬರು ಕೂಡ ಇವತ್ತು 10 ಗಂಟೆಗೆ ಬಂದು ನಾವು ಫ್ಯಾನ್ ಕೆಳಗೆ ಕೂತ್ಕೊಂಡು ಒಂದು ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋದು ಬಿಟ್ಟು ಬರ್ತಾನೆ ಯಾವ ಏರಿಯಾದಲ್ಲಿ ಏನೊಂದು ಸಮಸ್ಯೆ ಇದೆ ಅಂದ್ಕೊಂಡು ಏರಿಯಾನ ಒಂದಿಷ್ಟು ಫೀಲ್ಡ್ ವರ್ಕ್ ಮಾಡಿಕೊಂಡು ಇಲ್ಲಿ ಬಂದಿರತಕ್ಕಂಥ ಒಂದು ಪಂಚಾಯತಿ ಇದು. ಬಹುಶಃ ನಮ್ಮ ಕುರುಗೋಡು ಭಾಗದಲ್ಲಿ ಸೋಮ ಸಮುದ್ರ ಒಂದು ಗ್ರಾಮಕ್ಕೆ ನಾನು ಬಂದಿರತಕ್ಕಂಥದ್ದು. ಬಹುಶಃ ಪ್ರತಿಯೊಬ್ಬರು ಕೂಡ ಇವತ್ತು 10 ಗಂಟೆಗೆ ಬಂದು ನಾವು ಫ್ಯಾನ್ ಕೆಳಗೆ ಕೂತ್ಕೊಂಡು ಒಂದು ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋದು ಬಿಟ್ಟು ಬರ್ತಾನೆ ಯಾವ ಏರಿಯಾದಲ್ಲಿ ಏನೊಂದು ಸಮಸ್ಯೆ ಇದೆ ಅಂದ್ಕೊಂಡು ಏರಿಯಾನ ಒಂದಿಷ್ಟು ಫೀಲ್ಡ್ ವರ್ಕ್ ಮಾಡಿಕೊಂಡು ಇಲ್ಲಿ ಬಂದಿರತಕ್ಕಂಥ ಒಂದು ಪಂಚಾಯತಿ ಇದು. ಈ ಒಂದು ಸೋಮ ಸಮುದ್ರ ಗ್ರಾಮ ಪಂಚಾಯತಿ ಬಹುಶಃ ನಾನು ನಿಮಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು ಈ ಪಂಚಾಯತಿ ವಿಡಿಯೋ ಸಮೇತ ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಇದು ಅದ್ಭುತ ಸ್ನೇಹಿತರೆ. ಯಾಕೆಂದರೆ ಮನೆಯಲ್ಲಿ ಒಂದು ಬುತ್ತಿ ಕಟ್ಕೊಂಡು ಮುಂದೆ ಆರಾಮಾಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟರ ಮಟ್ಟಿಗೆ ಗ್ರಾಮ ಪಂಚಾಯತ್ ನಿಂತ್ಕೊಂಡಿದ್ದಾರೆ. ಒಂದು ತುಂಡು ಪೇಪರ್ ಕೂಡ ಎಲ್ಲಿ ಕೂಡ ನಾನು ಚಿತ್ರೀಕರಣ ಮಾಡಿ ತೋರಿಸ್ತೀನಿ, ಒಂದು ಪೇಪರ್ ಕೂಡ ಇಲ್ಲಿ ಸಿಗಲ್ಲ ನಿಮಗೆ. ಅಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಇದು. ಬಹುಶಃ ಇವತ್ತು ಒಂದು ಹೆಮ್ಮೆಯ ಸಂಗತಿ ಅಂದರೆ ಯಾವ ಪಂಚಾಯತಿ ಮುಂದೆ ಒಂದು ಅಂಬೇಡ್ಕರ್ ವಿಗ್ರಹ ಎಲ್ಲಿ ಕೂಡ ಇಲ್ಲ. ಅದರಲ್ಲಿ ಕೂಡ ಪ್ರಪ್ರಥಮ ಬಾರಿಗೆ ಎರಡನೇ ವಿಚಾರ ಅಂದರೆ ಇವತ್ತು ಅಧ್ಯಕ್ಷರ ಸ್ಥಾನದಲ್ಲಿದ್ದರೂ ಕೂಡ ಅವಿದ್ಯಾವಂತರು, ಬಡವರು, ಈಗಲೂ ಕೂಡ ಹೊಲದಲ್ಲಿ ಪಂಜೆ ಅಂಗಿ ಕಟ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಜನಸೇವೆ ಮಾಡ್ಬೇಕಂತೇಳಿ ಸದಸ್ಯರಾದ್ವಿ. ಈಗ ಎಲ್ಲ ಒಂದು ಸದಸ್ಯರ ಒಂದು ಒಪ್ಪಿಗೆ ಮೇರೆಗೆ ಸಪೋರ್ಟ್ದಿಂದ ಸಹಕಾರದಿಂದ ನಾವೊಂದು ಅಧ್ಯಕ್ಷರಾಗಿ ಈಗ ನಮ್ಮ ಹೆಣ್ಮಕ್ಳು ಏನು ಹೆಣ್ಮಕ್ಳು ಏನು ಅಂತಾರೆ
ಹೆಣ್ಮಕ್ಳು 5th ಸ್ಟ್ಯಾಂಡರ್ಡು. ಅಂಬೇಡ್ಕರ್ನ ಈ ರೀತಿ ಹಿನ್ನೆಲೆ ಆಯಿತು, ಒಂದು ಉದ್ಘಾಟನೆ ಆಗ್ಲಿಕ್ಕಾಗಲಿ. ಈಗ ಮೊದಲಿನ ಅಧ್ಯಕ್ಷರು ಏನಿದ್ರು ಸರ್, ಅವರು ಒಂದು ಸದಸ್ಯರ ಒಂದು ಸಹಕಾರ ಕೇಳಿಲ್ಲ, ಪಂಚಾಯತಿ ರಿಸರ್ವ್ ಮಾಡಿಲ್ಲ, ಅವರು ಇಂಡಿವಿಜುವಲ್ ಆಗಿ ಏನೋ ಮಾಡಿದರು. ಹಂಗಾಗಿ ಸ್ವಲ್ಪ ಎಲ್ಲರಿಗೆ ಸ್ವಲ್ಪ ನಿರಾಸೆ ಆಯಿತು. ಆಮೇಲೆ ಮೂರ್ತಿ ಸ್ವಲ್ಪ ಅದು ಸರಿ ಇಲ್ಲ ಅಂತೇಳಿ ಒಂದು ಸರ್ಕಾರದಿಂದ ಇದು ಬಂದು ಅದು ನಿಲ್ಲಿಸಿದ್ದಾರೆ. ಈಗ ಅತಿ ಇದರಲ್ಲೇ ನಾವು ಬೇರೆ ಒಂದು ಮೂರ್ತಿ ತಂದಿಡುವಂಥ ಕೆಲಸ ಮಾಡ್ತಾಯಿದ್ವಿ. ಎಲ್ಲ ಸಹಕಾರ, ಸದಸ್ಯರ ಸಹಕಾರ, BDO ಸಹಕಾರ, ಒಂದು ಗ್ರಾಮಸ್ಥರ ಸಹಕಾರ. ಮೇಲತ್ತಾಗಿ ನಮಗೆ ಮುಖ್ಯವಾಗಿ ನಮ್ಮ ಬಲಗೈ ಅಂದರೆ ನಮ್ಮ ಪಂಚಾಯತಿ ಸಿಬ್ಬಂದಿ ಸರ್. ಬಿಲ್ ಕಲೆಕ್ಟರ್ ಆಗಿರ್ಬೋದು, ಆಮೇಲೆ ಗಣೇಶ ಆಗಿರ್ಬೋದು, ನಮ್ಮ ಸಾಹೇಬ್ರಾಗಿರ್ಬೋದು, ಸಣ್ಣ ಪುಟ್ಟ ಕೆಲಸ ನಮ್ಮ ಗಮನಕ್ಕೆ ಬರದೇ ಇರಲಿ, ಪೈಪ್ ಹೊಡೆದಾಗಿರೋದಾಗಿರ್ಬೋದು, ಎಲ್ಲೆಲ್ಲ ಚರಂಡಿ ಪೈಪ್ ಬ್ಲ್ಯಾಕ್ ಆಗಿರ್ಬೋದು, ಸುಮ್ಮನೆ ತಿಳಿಸಿದ ತಕ್ಷಣ ಮಾಡ್ತಾರೆ ಸರ್. ಟೈಮೇ ಇಲ್ಲ ಸರ್. ರಾತ್ರಿ 8 ಗಂಟೆಗೆ ಒಂದು ಕೆಲಸ ಐತೆ ಅಂದರೂ ಬರ್ತಾರೆ. ಸ್ವಂತ ದುಡ್ಡಿನಿಂದ ಸದಸ್ಯರಿಷ್ಟು, ಅಧ್ಯಕ್ಷರಿಷ್ಟು ಅಂತೇಳಿ ಎಷ್ಟೋ ಕ್ರೀಡೆ ಆಡಿಸಿದ್ವಿ ನಾವು. ಸುಮಾರು 10ರಿಂದ 15 ಕಬಡ್ಡಿ ಆಗಿರ್ಬೋದು, ಆಮೇಲೆ ನಮ್ಮ ಚಂದ್ರಣ್ಣ ಫಸ್ಟ್ ಪ್ರೈಜ್ ಆಗಿರ್ಬೋದು. ಆಮೇಲೆ ಏನಾದರೂ ಒಂದು ಜಯಂತಿಗಳಾದರೆ ನಮ್ಮ PDO ಸರ್ ಸಹಕಾರದಿಂದ ಅವರು ಪಂಚಾಯತ್ಗಳಿಂದ ಏನು ಸಹಾಯ ಮಾಡ್ಬೋದು, ಓದಂಥ ಹುಡುಗಿಗೆ ಬುಕ್ಗಳಿಗೆ ಇದಕ್ಕೆ ಕೊಟ್ಟಿದ್ದಾರೆ. ಪಂಚಾಯತ್ ಕಡೆಯಿಂದ ಭಾಳ ಸಹಾಯ ಮಾಡಿದ್ದಾರೆ. ನಾವು ಕ್ರೀಡೆಗಳಿಗೆ ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಮತ್ತು ವಾಲಿಬಾಲ್ ಆಗಿರ್ಬೋದು ಭಾಳ ಸಪೋರ್ಟ್ ಇದೆ. ಸ್ವಂತ ದುಡ್ಡಿನಲ್ಲೇ ಆಡಿಸ್ತಾ ಇದ್ದಾರೆ. ನೀವು ಕೂಡ ಮಾಡಿದ್ದೀರ? ನಾವು ಮಾಡಿದ್ದೀವಿ. ಫಸ್ಟ್ ಪ್ರೈಜ್ ಆಗಿರ್ಬೋದು, ಸೆಕೆಂಡ್ ಪ್ರೈಜ್ ಆಗಿರ್ಬೋದು ಸಪೋರ್ಟ್ ಮಾಡ್ತಾನೆ ಒಂದು ಕ್ರೀಡಾಪಟುಗಳಿಗೆ. ಗ್ರಂಥಾಲಯದ ವಿಷಯದ ಬಗ್ಗೆ ಏನು ಹೇಳ್ತೀರಿ? ಗ್ರಂಥಾಲಯ ಈಗ ಅಪ್ರೂವಲ್ ಆಗಿದೆ, ಇಷ್ಟರಲ್ಲಿ ನಿರ್ಮಾಣವಾಗುತ್ತೆ. ಅಂದರೆ ಇಲ್ಲಿವರೆಗೆ ತಾತ್ಕಾಲಿಕ ಮಾಡ್ತಾರೆ? ಇಲ್ಲ, ಅದು ಸ್ವಲ್ಪ ಅಡಚಣೆಯಿಂದ ಅದು ಇದಾಗಿತ್ತು. ಈಗ ಮತ್ತೆ ಒಂದು ಇದು ಮಾಡಿ ಈಗ ಶಿವ ಸರ್ ಒಂದು ಸಹಕಾರದಿಂದ ನಾವೆಲ್ಲ ಪಂಚಾಯತಿ ಸದಸ್ಯರು ಸಹಿ ಮಾಡಿ ಕೊಟ್ಟು ಬಂದಿದ್ದೀವಿ. ಇಷ್ಟರಲ್ಲೇ ಆಗುತ್ತೆ ಸರ್. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ನಮ್ಮದು ISI ಒಂದು 460 ಪಂಚಾಯತಿಯಲ್ಲಿ ನಮ್ಮದು ಒಂದು ISI ಮಾರ್ಕಿಗೆ ಒಂದು ಸೆಲೆಕ್ಟ್ ಆಗಿದೆ ನಮ್ಮ ಪಂಚಾಯತಿ. ನಾವು ಮೊನ್ನೆ ಕಲಬುರಗಿ ಮೀಟಿಂಗ್ ಹೋಗಿದ್ವಿ. ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸರ್. ನಾ ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ಕೂಡ ನೀರಿಂದು, ಕುಡಿಯೋ ನೀರಿಂದ ಆಗಿರ್ಬೋದು ಮಾಡಿಕೊಟ್ರೆ. ಈ ಅಣ್ಣ ಮೆಂಬರ್ ಇದ್ರೆ ಇದೇ ಏರಿಯಾಗೆ ಇವ್ರ ಮೆಂಬರ್ ಅಣ್ಣವರು. ಆಮೇಲೆ ಹಳೆ ನಮ್ಮ ದಾಖಲಾತಿಗಳು ಇಟ್ಕೊಳಕ್ಕೆ ಗಾಡ್ರೇಜ್ ಕೊಟ್ರ. ಆಮೇಲೆ ಹೋದ ವರ್ಷನೇ ನಮ್ಮದು ಕೇಂದ್ರ ದುರಸ್ತಿ ಆಗಿತ್ತು, ಮಾಡಿಕೊಟ್ರು ಸರ್. ಒಂದು ಸಂದರ್ಭದಲ್ಲಿ ಇಲ್ಲ, ಇನ್ನೊಂದು ಸಂದರ್ಭದಾಗ ನಾವು ಫೋನ್ ಬ್ಯುಸಿ ಇದ್ದ ಟೈಮ್ನಲ್ಲಿ ಫೋನ್ ಮಾಡಿದ್ರು ಕೂಡ ಲಿಫ್ಟ್ ಮಾಡಿ ಚೆನ್ನಾಗಿ ಇದು ಮಾಡಿಕೊಡ್ತಾರೆ ಸರ್. ಯಾರು ನಿಮ್ಮ ವಾರ್ಡಿಗೆ ನಿಮ್ಮ ಮೆಂಬರ್ ಯಾರಮ್ಮ? ಮಂಜಣ್ಣ. ಇವತ್ತು ನಮ್ಮ ವಾರ್ಡಲ್ಲಿ ಬೀದಿ ಲೈಟ್ ಹೋಗಿತ್ತೆ. ಅದು ಸಾಯಂಕಾಲ ಹಾಕ್ಬೇಕಂದ್ರೆ ಸ್ವಲ್ಪ ಅವ್ರಿಗೆ ಫೀಸ್ ಕೊಡ್ಬೇಕು. ಅಂದರೆ ಲಂಚ್ ಅಲ್ಲ, ಅದು ಫೀಸ್ ಕೊಡ್ಬೇಕು. ಸ್ವಲ್ಪ ಲೇಟ್ ಆಯ್ತು ಅಂದರೆ ಫೀಸ್ ಇಲ್ಲ, ಅವರೇ ಬಂದು ಪಂಚಾಯತ್ ಹಾಕ್ತಾರೆ. ಈ ಥರ ಮೆಂಬರ್ಗಳು ಏನಾದರೂ ಫೀಸ್ ಏನು ಮಾಡಿದ್ರೆ? ಸರ್ ಹಂಗೆ ಊರಲ್ಲಿ ಯಾರಿಲ್ಲ ಸರ್ ಆ ಥರ. ಫೀಸ್ ಯಾರು ಇಸ್ಕೊಂಬಲ್ಲ? ಮತ್ತು ಇವರೆಲ್ಲ ಸ್ವಲ್ಪ ಇದ್ದಂತಾರೆ ಇರ್ತಾರೆ. ಇದ್ದಾರೆ ಇರಲಿ ಸರ್, ಇಲ್ದವ್ರಲ್ಲಿ ಯಾರು ಆ ಥರ ಕೇಳಲ್ಲ ಸರ್. ಏನು ನಿಮಗೆ ಈ ಗಾಡ್ರೇಜ್ ಸಮಸ್ಯೆ ಅಂದಾಗ PDO ಅವ್ರಿಗೆ ಬಂದು ಏನೋ ಲೆಟ್ರ್ ಕೊಟ್ಟಿದ್ದೀರಾ? ಇಲ್ಲ ಸರ್. ಏನು ಲೆಟ್ರ್ ಕೊಟ್ಟಿದ್ದೀವಿ ಸರ್? ಅಂಗನವಾಡಿಗೆ ಒಂದು ನಾವು ಏನು ಲೆಟ್ರ್ ಆ ಥರ ಏನು ಕೊಟ್ಟಿದ್ದೀವಿ ಸರ್. ಒಂದು ಸರಿ ಕೇಳಿದ್ವಿ, ಆಗ ಇದು ಅದು ಬುಕ್ಸ್ ಇಟ್ಕೊಳಕ್ಕೆ ಕೊಡ್ರಿ ಅಂದರೆ ಆಯಿತು. ಒಂದು ಸರಿ ಕೇಳಿದ್ವಿ ಸರ್. ಲೆಟ್ರಿಗೂ ಏನು ಕೊಟ್ಟಿಲ್ಲ ಸರ್. ನಾವು ಒಂದು ಸರಿ ಕೇಳಿದ್ದಕ್ಕೆ ಎಲ್ಲರಿಗೂ ನಾವು ಈ ಪಂಚಾಯತಿ ಸಂಬಂಧಪಟ್ಟಂಗೆ 9 ಕೇಂದ್ರ ಅದ ಸರ್. ನಾವು ಅಷ್ಟು ಮಂದಿಗೆ ಒಂದೇ ಸರಿನೇ ಇದು ಮಾಡಿದ್ವಿ ಸರ್. ಯಾರು ಇಲ್ಲಿ PDO ಯಾರಮ್ಮ? ಸಿದ್ಲಿಂಗಪ್ಪ ಸರ್. ವಾಸ್ತವನೇ ಬರ್ಕೊಬಾರ್ದು, ಯಾರ ಮನೆ ಇಲ್ಲ ಅವ್ರಿಗೆ ಅವ್ರೆಲ್ಲ ಬರ್ಕೊಂಬಂದು ಆ ಸಂಘದೆಲ್ಲ ಬರ್ಕೊಂಬಂದಿದ್ರೆ ಲಾಸ್ಟಿಗೆ ಫೈನಲ್ ಮಾಡಿ ಹಂಗಲ್ಲ ಸರ್. ಅವ್ರು ಬರ್ಕೊಂಬರ್ಬೇಕು. ನೀವು ಇಲ್ಲಿ ಬಂದ್ಮೇಲೆ ಫೈನಲ್ ಮಾಡ್ಬೋದು. ಯಾಕಂದ್ರೆ ಎಲ್ಲ ಲೀಸ್ಟ್ ಎಲ್ಲ ಗೊತ್ತಿರುತ್ತಲ್ಲ. ಇಲ್ಲಿ ಇವ್ರ ಹತ್ರ ಜಗಳ ಆಡ್ತಾರ. ನಾವ್ ಹೇಳಿದ್ ಬರ್ಕೊಂಡಿಲ್ಲ ಅಂತೇಳಿ ಅಕ್ಟೋಬರ್ 2 ಸರ್ ನಾವು ಪೆನ್ಸಿಲ್ ಯೂಸ್ ಮಾಡ್ತೀವಿ. ಪೆನ್ಸಿಲ್ ಅಲ್ಲಿ ಬರ್ಕೊಂಡ್ಬಿಟ್ರೆ ಹಂಗೇನಾದ್ರು ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಅದೇನಾದ್ರು ಕರೆಕ್ಷನ್ ಮಾಡೋದಿದ್ರೆ ಕರೆಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇಷ್ಟೆಲ್ಲ ನೀವು ಗಾರ್ಡನ್ ನೋಡ್ಬಿಟ್ರೆ PDO ಒಳ್ಳೆ ದುಡ್ಡು ಮಾಡೋದು ಬಿಡ್ರಿ ಸರ್. ಏನು ಸರ್ ಒಳ್ಳೆ ದುಡ್ಡು ಮಾಡಿ ಏನು ಸರ್? ಇಷ್ಟು ಆಸಕ್ತಿ ವಹಿಸಿ, ಇಷ್ಟು ಗಿಡಗಳು ಬೆಳೆಸಿ, ಇಷ್ಟು ಪ್ರತಿಮೆ ಮಾಡಿಸಿ, ಇಷ್ಟೆಲ್ಲ ಸ್ಕೋಪ್ ಕೊಡಬೇಕು ಅಂದ್ರೆ, ಇಷ್ಟೆಲ್ಲ ಪ್ರಶಸ್ತಿಗಳು ಬಂದ್ರೆ PDO ಒಳ್ಳೆ ಶ್ರೀಮಂತ ಕುಟುಂಬ ಇದು. ಸ್ನೇಹಿತರೆ, ಇವತ್ತು PDO ಅವರು ಕೂಡ ನಾನು ಅವರ ಜೊತೆ ಮಾತಾಡಬೇಕಾದ್ರೆ ಅವ್ರದ್ದು ಕೂಡ ಒಂದು ಬಡ ಕುಟುಂಬ, ಒಂದು ರೈತಾಪಿ ಕುಟುಂಬ. ಬಹುಶಃ ಅವರು ಕೂಡ ಓದಿದ್ದೆಲ್ಲ ಸರ್ಕಾರಿ ಶಾಲೆಯಲ್ಲಿ. ಆದರೂ ಕೂಡ ಇವತ್ತು ಸರಿಸುಮಾರಾಗಿ 15 ವರ್ಷ ಸತತ ಸೇವೆ PDO ಅವರ ಒಂದು ಹುದ್ದೆಯಲ್ಲಿ ಕೆಲಸ ಮಾಡಿ ಆಗುತ್ತೆ. ಅಷ್ಟರ ಮಟ್ಟಿಗೆ ಒಂದು ಕುರ್ಚಿಯಿಂದ ಹಿಡಿದು ಒಂದು ಪ್ರತಿಯೊಂದು ಟೇಬಲಿಂದ ಹಿಡಿದು ಪ್ರತಿಯೊಂದು ಮೇಂಟೆನೆನ್ಸ್ ಕೂಡ ಒಂದು ಸಿಸ್ಟಮೆಟಿಕಲ್ಲಿದೆ.
ಆದರೂ ಕೂಡ ಹಳೆಯ ದಾಖಲಾತಿಗಳು ಇಡಲಿಕ್ಕೆ ಕೆಲವೊಂದು ಪಂಚಾಯತಿಯಲ್ಲಿ ಮೂಟೆ ಕಟ್ಟಿ ಹಾಕಿರ್ತಾರೆ ಮೂಲೆಯಲ್ಲಿ. ಎಷ್ಟೋ ಪಂಚಾಯತ್ ನೋಡಿದ್ದೀನಿ. ನಾನು ಕೇಳಿದೆ ಎಲ್ಲಿದೆ ನಿಮ್ಮ ಹಳೆ ದಾಖಲಾತಿ ಅಂತೇಳಿ. ಆ ದಾಖಲಾತಿ ಇರ್ತಕ್ಕಂಥ ಒಂದು ಏನು ಅಲ್ಮಾರ ಮಾಡಿಸಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ತೆರಿಗೆ ವಸೂಲಾತಿಯಲ್ಲಿ ಯಾವ ವರ್ಷ ಜಾಸ್ತಿ ಕಲೆಕ್ಟ್ ಆಗಿರುತ್ತೆ? ಸರ್ 23-24 100% ಮಾಡಿದ್ವಿ ಸರ್. ಹಾಂ. ಆಮೇಲೆ 14-15 16-17 100% ಮಾಡಿವಿ ಸರ್. ಸಮೀಕ್ಷೆ ಪ್ರಕಾರ ವೈಯಕ್ತಿಕ ಕೇರ್ ತಗೊಂಡು ಅದೇ ಸರ್, ಅವ್ರು ಶೌಚಾಲಯ ಅಂತ ಬಂದಾಗ, ಮನೆ ಅಂತ ಬಂದಾಗ ಅವ್ರಿಗೆಲ್ಲ ಆಯ್ಕೆ ಮಾಡಿರ್ತಾರಲ್ಲ ಸರ್, ಟೈಮಿಗೆ ಹೋಗಿ ಅಲ್ಲಿ ಅವ್ರಿಗೆ ಬಿಲ್ ಬರೋ ವ್ಯವಸ್ಥೆ ಆಗಲ್ಲ, ಶೌಚಾಲಯ ಇದ್ದಾಗೆಲ್ಲ ಮಾಡಿವಿ ಸರ್. ನಿಮಗೆ ಸಪೋರ್ಟ್ ಇದೆ ಸರ್. ಪಿಡಿಒರು ಭಾಳ ನಮಗೆ ಸಪೋರ್ಟ್ ಇದೆ. ಅಧ್ಯಕ್ಷರಲ್ಲ, ಸದಸ್ಯರಲ್ಲ, ಎಲ್ಲರೂ ಕುಡ್ಕೊಂಡು ಕಾಮಗಾರಿ ಏನು ಮಾಡಬೇಕು, ಇಲ್ಲಿ ಏನು ಮಾಡಬೇಕು, ಎಲ್ಲಿ ಪ್ರಾಬ್ಲಮ್ ಇದೆ, ಯಾವ ವಾರ್ಡ್ನಲ್ಲಿ ಸಮಸ್ಯೆ ಭಾಳ ಐತೆ ಅಂತೇಳಿ ನೋಡ್ಕೊಂಡು ಚರ್ಚೆ ಮಾಡಿ ಮೀಟಿಂಗ್ನಾಗ ರಿಸರ್ವೇಷನ್ ಮಾಡ್ಕೊಂಡು ಆ್ಯಕ್ಷನ್ ಪ್ಲಾನಲ್ಲಿ ಇಟ್ಕೊಂಡು ತೀರ್ಮಾನ ತಗೊಂಡು ಆ ವಾರ್ಡ್ನಲ್ಲಿ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಶಾಲೆ ಇಂಟರ್ವ್ಯೂ ಮಾಡಿ ಅಂತಾರಲ್ಲ, ಎಲ್ಲ ಸದಸ್ಯರು ಅಧ್ಯಕ್ಷರು ತೀರ್ಮಾನ ತಗೊಂಡು ಪಿಡಿಒರಿಗೆ ನಾವು ಒಂದು ಸಾರಿ ನೀರು ಪ್ರಾಬ್ಲಮ್ ಒಣಗ ಅಂತೇಳಿ ತಿಳಿಸಿ ಅವು ವರ್ಕ್ ಸ್ಟಾರ್ಟ್ ಮಾಡೋಕೆ ಕಾಂಟ್ರಾಕ್ಟರ್ ಕಳಿಸಿ ಅವ್ರನ್ನ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಅಂಬೇಡ್ಕರ್ ಪ್ರತಿಮೆ ಯಾಕೆ ಸ್ಟಾಪ್ ಆಯಿತು? ಅಂಬೇಡ್ಕರ್ ಪ್ರತಿಮೆ ಯಾಕೆ ಸ್ಟಾಪ್ ಆಗಿದೆ ಸರ್? ಅದು ಅಂಬೇಡ್ಕರ್ ಪ್ರತಿಮೆನ ಅದರಲ್ಲಿ ಮುಖ ಸರಿಯಾಗಿಲ್ಲ. ಅವ್ರು ಏನೋ ತರತುರಿದ್ದಲ್ಲಿ ತಂದುಬಿಟ್ಟಿದ್ದಾರೆ, ನೋಡ್ಯಾರು ತಂದುಬಿಟ್ಟಿದ್ದಾರೆ. ಅವರು ಒಳ್ಳೆಯದೇ, ಅದು ಮುಖ ಅದು ಕಲ್ಲಿಂದ, ಮಾಮೂಲು ಫೈಬರ್ಗಿಗೂ ಚೆನ್ನಾಗಿರ್ತದೆ ಅನ್ನೋ ಕಲ್ಲಿಂದ ಮುಖನೇ ಸರಿ ಇಲ್ಲ. ಅದನ್ನು ಹಂಗಾಗಿ ನಾವು ಬೇಡ, ಅಂಬೇಡ್ಕರ್ ಒಂದು ಅವಮಾನ ಮಾಡೋಂಗಿರ್ತದನ್ನ ಲೈಫ್ ಲಾಂಗ್ ಕೂಡ್ಸೋದು ಅದನ್ನು ಬೇಡ ಅಂತೇಳಿ ಈಗ ಆಲ್ರೆಡಿ ನಾವು ಆರ್ಡರ್ ಕೊಟ್ಟಿದ್ದೀವಿ. ಶಿವಮೊಗ್ಗದಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿನ ಎರಡು ಪ್ರತಿಮೆ ಮಾಡೋಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಈ ಆರ್ಡರ್ ನಾವು ಅಕ್ಟೋಬರ್ ಜಯಂತಿಗೆ ಯಾರು ಒಂದು ಸ್ವಲ್ಪ 4 ದಿನ ಹೆಚ್ಚಿಗೆ ಉದ್ಘಾಟನೆ ಮಾಡ್ತೀವಿ. ಸರ್ ನಾವು ಬಂದಮೇಲೆ ಏನಂತ ಕಂಪ್ಲೇಂಟ್ ಏನು ಬಂದಿಲ್ಲ ಸರ್. ಏನಾದರೂ ಪೈಪ್ಲೈನ್ ಹೊಡಿದ್ರೆ ನಮ್ಮ ಬಿಲ್ ಕಟ್ರಿ ಅಂತಲೇ ಹೊಡೆದೋಯ್ತು ಅಂತ ಹೇಳ್ತಾರೆ. ಹೋಗಿ ಇವತ್ತು ಒಂದು ವಿಸಿಟ್ ನೋಡ್ಕೊಂಬಂದಿವಿ ಸರ್. ಒಂದು ಪೈಪ್ಲೈನ್ ಲೀಕ್ ಆಯಿತು, ನೋಡ್ಕೊಂಬಂದಿವಿ. ಏನಿದ್ರೆ ಸಾರ್ ಗಮನಕ್ಕೆ ತರ್ತೀವಿ. ಅಧ್ಯಕ್ಷರು ಇರ್ತಾರೆ, ಸದಸ್ಯರು ಇರ್ತಾರೆ, ಅವರು ಎಲ್ಲ ಇಲ್ಲೇ ಲೋಕಲ್ ಇರ್ತಾರೆ ಸರ್, ಅವರೆಲ್ಲ ಮಾಡ್ತಾರೆ. ನಮ್ಗೆ ಗೊತ್ತಿದ್ದು ನಾವು ಅವ್ರ ಗಮನಕ್ಕೆ ತರ್ತೀವಿ ಸರ್. ಚರಂಡಿಗಳಾಗ್ಯವೆ, ಸಿಸಿ ರಸ್ತೆಗಳಾಗ್ಯವೆ. ಗ್ರಾಮದ ಅಭಿವೃದ್ಧಿಗೆ ಸದಸ್ಯರೆಲ್ಲರೂ ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಒಂದು ಗ್ರಾಮನ ಒಂದು ವ್ಯವಸ್ಥೆಗೆ ತಂದಿದ್ದಾರೆ ಸರ್. ಮುಖ್ಯವಾಹಿನಿ ತಂದಿದ್ದಾರೆ ಸರ್. ನಾವು ಇದು ಶಿಕ್ಷಣದ ಬಗ್ಗೆ ತೊಂದರೆ ಆಗಬಾರ್ದು ಅಂತೇಳಿ ಶ್ರಮವಹಿಸಿ ಸಾರ್ ಆರೋಗ್ಯದ ಬಗ್ಗೆ, ಸ್ವಚ್ಛತೆ ಬಗ್ಗೆ ಎಲ್ಲ ಆಂದೋಲನ ನಡೆಸಿ ಒಂದು ಕೊರೋನಾ ಟೈಮಲ್ಲಿ ಕೂಡ ಸಾರ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಿಸಿ ಒಂದು ಅನುಕೂಲತೆಗಳಾಗಿದೆ ಸರ್ ಗ್ರಾಮದಲ್ಲಿ. ಒಂದು ಅರ್ಧ ಎಕರೆ ಆಗಿದೆ. ಸ್ಕೂಲು ಬಿಲ್ಡಿಂಗ್ ಬಂದಿದೆ ಸರ್. ನಾನು ಅಧ್ಯಕ್ಷ ಇದ್ದಾಗ ಒಂದು 4 ಬಿಲ್ಡಿಂಗು ಕಟ್ಟಕ್ಕೆ ಜಗ್ಗಿ ಇದ್ದಿಲ್ಲ, ಮತ್ತು ವಾಪಸ್ ಹೋಗೋದು ಬೇಡ ಊರಿಗೆ ಒಂದು ಅಂತೇಳಿ ಒಂದು ಅರ್ಧ ಎಕರೆ ನಾವು ಬಂದಾಗ ಕೊಟ್ಟಿವಿ ಸರ್. ಈಗೇನು ಪಂಚಾಯತ್ ಕಡೆಯಿಂದ ಏನು ಬಯಸ್ತೀರಿ? ಈಗ ಸದ್ಯಕ್ಕೆ ಏನಿಲ್ಲ ಸರ್, ಅದೇ ಒಂದು ಬೋರ್ಡ್ ಮಾಡೋಕೆ ಅನ್ನೋದು ಐತೆ. ಆ ಬೋರ್ಡ್ ಮಾಡೋದು ಮೊನ್ನೆ ಮಾತಾಡಿ ಮೀಟಿಂಗಲ್ಲಿ ಒಂದು ಬೋರ್ಡ್ ಮಾಡೋಕೆ. ಈ ಬೋರ್ಡು ಅಲ್ಲಿ ಒಂದು ಐತಲ್ಲ ಸರ್, ಮೇನು ಅದೊಂದು ಇವಾಗ ಮಾಡ್ಬೇಕು ಅನಿಸುತ್ತೆ, ಅನಿಸ್ಲಿಲ್ಲ. ಇಲ್ಲ ಸರ್, ಮಾಡೋಕಂತಾನೆ ಅನ್ಸಿರೋದ. ಅದು ಬೋರ್ಡ್ ಇತ್ತಲ್ಲ ಅಲ್ಲಿ, ವೆಲ್ಕಮ್ ಬೋರ್ಡ್ ಐತಲ್ಲ ಸರ್ ಊರಿಂದ. ಮತ್ತು ಇದು ಮೊನ್ನೆ ಆಗೈತಲ್ಲ ಸರ್, ಎಲ್ಲವಕ್ಕೆ ದುಡ್ಡು ಬೇಕಲ್ಲ ಸರ್. ಪಂಚಾಯತಿಲಿಂದ ಬರೋದೇ ಅಷ್ಟೈತೆ. ಇವಾಗ ಬಂದದ್ರಾಗ ಸ್ವಲ್ಪ ಅದೇ ಇದು ಮಾಡ್ಕೊಂಡು ಬರ್ಬೇಕಂದ್ರೆ ಏನು ಮಾಡಬೇಕು ಸರ್? ಪಂಚಾಯತಿಗೆ ದುಡ್ಡು ಬರ್ಬೇಕಂದ್ರೆ ಏನು ಮಾಡಬೇಕು? ಏನು ಸರ್, ಏನು ಮಾಡೋದಿಲ್ಲ, ಅವ್ರು ಬಂದಿದ್ರೆ ಮಾಡ್ತೀವಿ ನಾವು ಅಷ್ಟೇ. ಎಲ್ಲಿಂದ ಬರ್ತದೆ ದುಡ್ಡು ಪಂಚಾಯತಿಗೆ? ಸರ್ಕಾರದಿಂದ ಬರ್ತದೆ. ಸರ್ಕಾರಕ್ಕೆ ಎಲ್ಲಿಂದ ಹೋಗ್ತದೆ ದುಡ್ಡು? ನಮ್ಮ ಕಡೆಯಿಂದ ಹೋಗುತ್ತೆ ಸರ್. ಯಾಕೆ ಹೋಗ್ತಾ ಇಲ್ಲ ಸರ್? ನಮ್ಮ ಕಡೆಯಿಂದ ಹೋಗಿದ್ಮೇಲೆ ಅದನ್ನ ನಾವು ಬರೋದನ್ನ ಕಾದು ಮಾಡ್ಬೇಕಲ್ಲ. ನಿಮ್ಮ ಕಡೆಯಿಂದ ಹೋಗಿದ್ದೇನೆ 100% ಹೋಗಿದ್ದೇನೆ ಸರ್. ನಿಮ್ಮ ಅವಧಿಯಲ್ಲಿ ತೆರಿಗೆ ವಸೂಲಾತಿ ಎಷ್ಟೇ ಆಯಿತು? ಭಾಳಷ್ಟ ಆಯ್ತು ಸರ್. ತೆರಿಗೆ ವಸೂಲಿಯನ್ನು ಇಲ್ಲೇನು ಯಾವ ಪೆಂಡಿಂಗ್ ಇಲ್ಲ. ಹಾಂ, ಅವಾಗಿಂದ ಇವಾಗ ಕೂಡ ಅದೇ ನಂಬರ್ 1 ಐತಲ್ಲ ಸರ್ ನಮ್ಮದು ತೆರಿಗೆ ವಸೂಲಿ. ಅಂದರೆ ಏನು ಕಾರ್ಯಕ್ರಮ ಮಾಡ್ತಿದ್ರೆ ನೀವು? ತೆರಿಗೆ ಬ್ಯಾನರ್ ಹಿಡ್ಕೊಂಡು ತೆರಿಗೆ ಕಟ್ಟ್ರಿ ಅಂತ? ಹಾಂ, ಮಾಡಿದ್ರೆ ಒಂದು 2-3 ಸಲ ಹೋಗಿ. ಇವ್ರದಲ್ಲ, ನೀವಿದ್ದಾಗ ಮಾಡಿವಿ ಸರ್. ಮಾಡಿದ್ರಿ? ನಾವು ಇದ್ದಾಗ ಭಾಳ ಸಲ ಮಾಡಿವಿ ಸರ್. ಹೌದಲ್ಲ, ಮತ್ತೆ ಇವ್ರು ಮಾಡ್ಬೇಕಲ್ಲ. ಮತ್ತೆ ಯಾರು ಮಂದಿ ಜನ ಬಂದಾರ ಏರೈಕ? ಮಾಡ್ಯಾರ ಸರ್. ಹೆಂಗೆ ಮಾಡ್ತಾರೆ? ಮತ್ತೆ ಈಗೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಸರ್. ಯಾವಾಗನ ಒಂದ್ಸಲ ಟಾಮ್ ಹಾಕ್ಸ್ತೀವಿ ತೆರಿಗೆ ಕಟ್ಬೇಕಂತ. ಒಂದ್ಸಲ ಅದೇನೋ ಒಂದು ಸ್ಕೀಮ್ ಸರ್ಕಾರದಿಂದ ಬಂದಾಗ ಮತ್ತೆ ಬ್ಯಾನರ್ ಹಿಡ್ಕೊಂಡು ತಿರುಗಾಡಿವಿ. ನೀವಲ್ಲ, ಪಿಡಿಒರು ಬಂದಾರ ಹಂಗಾರ? ಪಿಡಿಒ ಸರ್ ಇದ್ರಲ್ಲ ಸರ್, ನಾವು ಹೋಗೋದು. ಅವ್ರನ್ನ ಬಿಟ್ಟು ನಾವು ಹೋಗಂಗಿಲ್ಲ. ಪಿಡಿಒರು ಕೂಡ ಭಾಗಿಯಾಗಿದ್ದಾರೆ. ನಮ್ಮನ್ನ ಬಿಟ್ಟೇನು ಅವ್ರು ಹೋಗಂಗಿಲ್ಲ ಪಾಪ. ನೀವು ಬರೆದು ಅದನ್ನು ಸಬ್ಮಿಟ್ ಮಾಡಿದ್ರೆ
ಸರ್ ಅದು ಒಂದು VPRP ಅಂತ ಒಂದು ಇದು ಕೊಟ್ಟಿದ್ರು ಸರ್ ನಮಗೆ ಸರ್ವೆ ಮಾಡೋಕ್ಕೆ ಅಂತ ಒಕ್ಕೂಟದ ಪರವಾಗಿ ನಮ್ಮ ಸೋಮಸಮುದ್ರ ಗ್ರಾಮದಲ್ಲಿ. ಅದಕ್ಕೋಸ್ಕರ PDO ಸರ್ನೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸರ್. ನಮ್ಮ ಸಾರ್ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನಮ್ಮ ಒಕ್ಕೂಟದ ಎಲ್ಲ ಸದಸ್ಯರೆಲ್ಲರೂ NRLM ಸ್ಕೀಮ್ನಲ್ಲಿರೋರು ಅಧ್ಯಕ್ಷರು, ಆಮೇಲೆ ಏನು NBK LCRPಗಳು ಇವರೆಲ್ಲರೂ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಾರ್ ಸತಿ ಸಪೋರ್ಟಿವ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಅದರಿಂದ ನಮ್ಮ ಕೆಲಸ ಚೆನ್ನಾಗಿ ಆಗ್ತಾ ಇದ್ದಾವೆ ಕೂಡ. ಇವತ್ತು ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ಹಾಗೆ ಸಿದ್ಧಲಿಂಗಪುರ ಇಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು. ಆದರೂ ಕೂಡ ನಾನು ಇವತ್ತು ಇಷ್ಟರ ಮಟ್ಟಿಗೆ ಸುಮಾರು 3 ತಿಂಗಳು ವೇಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಸಿದ್ಧಲಿಂಗಪುರನ ಕೂಡಿಸ್ಲೇಬೇಕು ಅಂತಕ್ಕಂಥ ಒಂದು ಛಲ. ಯಾಕೆ ಅಂದರೆ ಇವತ್ತು ಈ ಒಂದು ಗ್ರಾಮ ಪಂಚಾಯತಿ ಮುಂದ್ಗಡೆ ನಾನು ದೃಶ್ಯದಲ್ಲಿ ತೋರಿಸ್ತೀನಿ, ಅಂಬೇಡ್ಕರ್ ವಿಗ್ರಹ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅದ್ಭುತ. ಇವತ್ತು ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕೊಟ್ಟೂರು ತಾಲೂಕಿನಲ್ಲಿ ಬೇಕಾದ ಕಡೆ ನಾನು ಹೋಗಿದ್ದೇನೆ. ನಿಜವಾಗ್ಲೂ ಅದ್ಭುತ ಈ ಪಂಚಾಯತಿ, ಅಷ್ಟರ ಮಟ್ಟಿಗೆ ಒಂದು ವಿಗ್ರಹ ಕೂಡಿಸಿದ್ದು. ಬಟ್ ಏನೋ ಒಂದು ಸಣ್ಣ ಲೋಪದೋಷದಿಂದ ಅದು ಆಗಿದೆ, ಸರಿದೂಗಿಸ್ತೀವಿ ಅಂತಕ್ಕಂಥದ್ದು ಕೂಡ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ನಮ್ಮ ಜೊತೆ ಸಿದ್ಧಲಿಂಗಪುರ ಇದ್ದಾರೆ, ಏನು ಹೇಳ್ತಾರೆ ಈ ಒಂದು ಈ ಹುದ್ದೆಗೆ 2010ರಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಕೂಡ್ಲಿಗಿ ತಾಲೂಕಿನಲ್ಲಿ ಅಪ್ಪೇನಹಳ್ಳಿ ಮತ್ತು ಗುಡೇಕೋಟೆಯಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತು ಕೂಡ್ಲಿಗಿ ತಾಲೂಕಿನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ನರೇಗಾ ಕೆಲಸ ಮಾಡಿದ್ದೀನಿ. ಜೊತೆಗೆ ಅದಾದಮೇಲೆ ನಾನು ಶ್ರೀಧರಗಟ್ಟೆ ಮತ್ತು ಸೋಮಸಮುದ್ರ ಗ್ರಾಮ ಪಂಚಾಯತಿಯಲ್ಲಿ ಈಗ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟು ನನ್ನ ಕಿರು ಪರಿಚಯ ಸರ್. ಇವತ್ತು ಆ ಪ್ರಶಸ್ತಿ ಬರಲಿಕ್ಕೆ ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಯಿತು, ಎಷ್ಟರ ಮಟ್ಟಿಗೆ ತಮ್ಮ ಕೆಲಸ ಆಯಿತು? ಈಗ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಾನು ಯಾವುದೇ ಪಂಚಾಯತಲ್ಲಿ ಕೆಲಸ ಮಾಡಿದ್ರು ಸಮೇತ ಅಲ್ಲಿನ ಆಡಳಿತ ಮಂಡಳಿ ಐತಲ್ಲ, ಸದಸ್ಯರು, ಅಧ್ಯಕ್ಷರು ಮತ್ತು ಇದು ಸಾರ್ವಜನಿಕರು, ಅವರೆಲ್ಲ ಕಡೆನೂ ಸಮೇತ ಅತ್ಯುತ್ತಮವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾವು ಸರ್ಕಾರದ ನಿಯಮ ಹೇಳ್ತೀವಿ ಮತ್ತು ಸರ್ಕಾರದ ಅನುದಾನ ಹೇಳ್ತೀವಿ. ಆ ಅನುದಾನಕ್ಕೆ ತಕ್ಕಂತೆ ನಾವು ಕ್ರಿಯೋಜನೆಗಳನ್ನು ನಾವು ಸಾಮಾನ್ಯ ಸಭೆಗಳಲ್ಲಿ ಮತ್ತು ಗ್ರಾಮ ಸಭೆಗಳಲ್ಲಿ ರೂಪಣೆ ಮಾಡ್ಕೊತೀವಿ. ಆದರೆ ನಾವು ಕಾಮಗಾರಿ ಆಯ್ಕೆ ಸಂದರ್ಭದಲ್ಲಿ ನಾವು ಇಂಥ ಕಾಮಗಾರಿಗಳನ್ನು ಆಯ್ಕೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಅವರು ಎಲ್ಲ ಸದಸ್ಯರು ಸಮೇತ ಇದೊಂದೇ ಪಂಚಾಯತಿಯಲ್ಲಿ ಎಲ್ಲ ಪಂಚಾಯತ್ ನಾವು ಕೆಲಸ ಮಾಡೋದಕ್ಕೆ ಪಂಚಾಯತಿಗಳಲ್ಲೂ ಸಮೇತ ಅವರೆಲ್ಲ ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಕ್ಕೆ ಇವತ್ತು ಇಷ್ಟೊಂದು ಸುಂದರವಾಗಿ ಇಷ್ಟೊಂದು ಒಳ್ಳೆಯ ಗುಣಮಟ್ಟದ ಕೆಲಸಗಳು ಮತ್ತು ಉತ್ತಮ ಕೆಲಸಗಳು ಆಗಿದಾವೆ ಅಂತಂದೇಳಿ ನಾನು ಹೇಳ್ತೀನಿ. ಏನೇನು ತಾವು ಬಂದಾಗಿಂದ ಇಲ್ಲಿ ಕಾಮಗಾರಿಗಳಿಗೆ ಪೂರ್ಣ ಮಾಡಿಸಿದ್ವಿ ನೋಡ್ರಿ, ಇಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳಾಗಿದ್ದಾವೆ. ನರೇಗಾ ಯೋಜನೆಯಲ್ಲಿ 8 ಎಕರೆ ಒಂದು ಕುಡಿಯ ನೀರಿನ ಕೆರೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಗ್ರಾಮ ಪಂಚಾಯಿತಿಯ ಮೊಟ್ಟ ಮೊದಲ ಆದ್ಯತೆ ಏನು ಅಂತಂದರೆ ಗ್ರಾಮದ ಜನರಿಗೆ, ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಕುಡಿಯ ನೀರನ್ನು ಕೊಡೋದು. ಆ ಒಂದು ಕೆಲಸವನ್ನು ನರೇಗಾ ಯೋಜನೆಯಲ್ಲಿ ಸ್ವಂತವಾಗಿ ಮಾಡಿಕೊಂಡಿದ್ದಾರೆ. ಈಗ ಎಲ್ಲ ಗ್ರಾಮಗಳಲ್ಲಿ ನೀವು ಪಂಚಾಯತಿಗಳಲ್ಲಿ ನೋಡ್ಬೋದು, ಏನಾಗಿದೆ ಅಂದರೆ ಸರ್ಕಾರದಿಂದನೇ ಒಂದು ಇಲಾಖೆಯಿಂದ ಕುಡಿಯ ನೀರು ಇಲಾಖೆಯಿಂದ ಮಾಡಿಕೊಟ್ಟಿದ್ದಾರೆ. ಬಟ್ ಈ ಗ್ರಾಮ ಪಂಚಾಯತಿಗೆ ಈ ಗ್ರಾಮ ಪಂಚಾಯತಿಯಿಂದಲೇ ಒಂದು ಸ್ವಂತ ವ್ಯವಸ್ಥೆಯನ್ನು ಮಾಡಿಕೊಂಡು ಮತ್ತು ಸ್ವಂತ ನಿರ್ವಹಣೆಯನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಇವತ್ತಿನವರೆಗೂ ನಡೀತಾ ಇದೆ. ಹಾಗಾಗಿ ಆ ಒಂದು ಕೆರೆಯನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋದಾಗಿರ್ಬೋದು, ಆ ಕೆರೆ ನೀರನ್ನು ನಾವು ಕ್ಲೋರಿನೀಕರಣ ಮಾಡೋದಂತಾಗಿರ್ಬೋದು, ಮತ್ತು ಅಲ್ಲೆಲ್ಲ ಏನು ಗ್ರಾಸ್ ಹುಲ್ಲು ಬ್ರಷ್ ಕಟರ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಅಲ್ಲಿನ ಸಿಬ್ಬಂದಿಗೆ ವಸತಿ ಮತ್ತು ಅವರಿಗೆ ವೇತನ ಎಲ್ಲ ಪಾವತಿಯನ್ನು ನಾವು ಗ್ರಾಮ ಪಂಚಾಯತಿಂದಲೇ ಮಾಡ್ಕೊತಾ ಇದ್ದೀವಿ. ಜೊತೆಗೆ ಆಮೇಲೆ ನಾನು ಬಂದಂಥ ಸಂದರ್ಭದಲ್ಲಿ ಸಮೇತ ಗ್ರಾಮದ ಮೂಲಭೂತ ಸೌಕರ್ಯಗಳನ್ನು ನಾವು ಹೆಚ್ಚಿಸಬೇಕಾಗಿತ್ತು, ಮತ್ತು ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನು ನಾವು ಹೆಚ್ಚಿಸಬೇಕಾಗಿತ್ತು, ಮತ್ತು ಅಂಗನವಾಡಿಗಳ ಮೂಲಭೂತ ಸೌಕರ್ಯಗಳನ್ನು ನಾವು ಹೆಚ್ಚಿಸಬೇಕಾಗಿತ್ತು. 5 ಶಾಲೆಗಳಲ್ಲಿ 1 ಶಾಲೆಗೆ ಮಾತ್ರ ನಾವು ಮಾಡಿಲ್ಲ ಕಾಂಪೌಂಡ್ ವ್ಯವಸ್ಥೆ. ಯಾಕೆ ಅಂತಂದರೆ ಅದೊಂದು ಸ್ವಲ್ಪ ಸೈಟು ವಿವಾದ ಇರೋದ್ರಿಂದ ಅದನ್ನು ಮಾಡಿಲ್ಲ. ಎಲ್ಲ ಶಾಲೆಗಳಿಗೂ ಕಾಂಪೌಂಡ್ ಮಾಡಿದ್ವಿ, ಮತ್ತು ಆ ಮೈದಾನಕ್ಕೆ ಟೈಲ್ಸ್ ಹಾಕ್ಸಿದ್ವಿ, ಫ್ಲೇವರ್ಸ್ ಇಂಟರ್ಲಾಕ್ ಫ್ಲೇವರ್ಸ್ ಹಾಕ್ಸಿದ್ವಿ, ಒಳ್ಳೆಯ ಗುಣಮಟ್ಟದ ಇದನ್ನು ಮಾಡಿದ್ವಿ. ಮತ್ತು ಇದೆಲ್ಲ ಮೈದಾನ ಮತ್ತು ಹೊರಗೋಡೆ ಆಯಿತು. ಮತ್ತು ಒಳಗಡೆ ತರಗತಿ ಕೊಠಡಿಗಳು ಸಮೇತ ಆಕರ್ಷಕವಾಗಿರಬೇಕು. ಮಕ್ಕಳು ಚೆನ್ನಾಗಿ ಆಕರ್ಷಕವಾಗಿದ್ದರೆ ಮಕ್ಕಳು ಚೆನ್ನಾಗಿ ಪಾಠ ಮಾಡ್ತಾರೆ. ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡೋದಕ್ಕೆ ಶಿಕ್ಷಕರಿಗೆ ಆಗುತ್ತೆ, ಮತ್ತು ಮಕ್ಕಳು ಸಮೇತ ಆಸಕ್ತಿಯಿಂದ ಕಲಿತಾರೆ. ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತಂದರೆ ನಮ್ಮ ಗ್ರಾಮ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ 15 ಹಣಕಾಸು ಬಂತಲ್ಲ, ಆ 15 ಹಣಕಾಸಲ್ಲೂ ಸಮೇತ ಆ ಕೊಠಡಿಗಳ ದುರಸ್ತಿ, ನೆಲಹಾಸನ್ನೆಲ್ಲ ದುರಸ್ತಿ ಮಾಡಿ ಒಂದು
ಕಡಪ ಬಂಡೆ ಇದ್ದದನ್ನು ನಾವು ಏನು ಟೈಲ್ಸ್ ಹಾಕೋದು, ಗ್ರಾನೈಟ್ ಹಾಕೋದು ಎಲ್ಲ ಮಾಡಿದ್ವಿ. ಮತ್ತು ಸುಣ್ಣ ಬಣ್ಣವನ್ನು ಸಮೇತ ನಾವು ಮಾಡಿಸಿದ್ವಿ. ಮತ್ತು ತಾಲೂಕ್ ಪಂಚಾಯತಿಂದ ಮೇಜರ್ ಆಗಿ ನಮಗೆ ಜಿಲ್ಲಾ ಪಂಚಾಯತಿಂದ 15ನೇ ಹಣಕಾಸು ಯೋಜನೆ ಮತ್ತು KKRDBನಲ್ಲೂ ಸಮೇತ ಸಾಕಷ್ಟು ಅನುದಾನ ನಾವು ಕೇಳಿಕೊಂಡಾಗ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ಬೋದು, ಅವರು ಸಾಕಷ್ಟು ನಮ್ಮ ಶಾಲೆಗಳಿಗೆ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ. ಆ ಅನುದಾನದಲ್ಲಿ ಇವತ್ತು ಏನು ಮಾಡಿದ್ದೀವಿ ಅಂತಂದರೆ ಎಲ್ಲ ಫ್ಲೋರಿಂಗ್ ನೆಲಹಾಸನ್ನು ದುರಸ್ತಿ ಮಾಡಿ ಒಳ್ಳೆಯ ಗುಣಮಟ್ಟದ ಟೈಲ್ಸ್ ಹಾಕಿ ಮತ್ತು ಎಲ್ಲ ನಾನು ಈಗಾಗಲೇ ಹೇಳ್ದಂಗೆ ಬಣ್ಣ ಸುಣ್ಣ ಎಲ್ಲ ಮಾಡಿರೋದ್ರಿಂದ ಮಕ್ಕಳು ಇವತ್ತು ಎಲ್ಲ ಖುಷಿಯಾಗಿ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಇಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿರೋದ್ರಿಂದ ನಮ್ಮ ಸೋಮಸಮುದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ LKG UKGನೂ ಮಾಡಿದ್ವಿ. ಹೀಗಾಗಿ ಇದೆಲ್ಲ ಮಾಡಿರೋದ್ರಿಂದ ಏನಾಗಿದೆ ಅಂದರೆ ಅಕ್ಕಪಕ್ಕದ ಖಾಸಗಿ ಶಾಲೆಗಳಿಗೆ ಹೋಗೋದು ನಮ್ಮ ಗ್ರಾಮದ ಪಂಚಾಯತಿಯಿಂದ ಕಡಿಮೆ ಆಗಿದೆ. ಜೊತೆಗೆ SLCಯಲ್ಲಿ ಮೊದಲನೇ ಸ್ಥಾನ ಬಂದಿರತಕ್ಕಂಥವ್ರಿಗೆ ಜಮ್ನಾಥ ಅಂತಕ್ಕಂಥವರು ಈ ಒಂದು ಪಂಚಾಯತಿನಲ್ಲಿ ಅವರು ಸಮೇತ 4 ಬಾರಿ ಸದಸ್ಯರಾಗಿದ್ದಾರೆ. ಅವರು 25,000 ಅವರು ಸ್ವಂತ ಇದರಿಂದ ಅವರು ಕೊಟ್ಟಿದ್ದಾರೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದನೂ ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಈ 3 ಸ್ಥಾನಗಳು ಪಡೆದಿರ್ತಕ್ಕಂಥವ್ರಿಗೆ ನಾವು ಸಮೇತ ಪಂಚಾಯತಿಯಿಂದ ಪ್ರೈಸ್ ಕೊಟ್ಟು ಅವ್ರಿಗೆ ಏನಂತಂದರೆ ನಾವು ಪ್ರೈಸ್ ಸಣ್ಣದಾಗಿರ್ಬೋದು, ಆದರೆ ಮುಂದಿನ ಮಕ್ಕಳಿಗೆ ಪ್ರೇರೇಪಣೆ ಆಗುತ್ತೆ. ಬೇರೆಯವ್ರಿಗೂ ಸಮೇತ ನಾವು ಈ ಥರ ತಗೋಬೇಕು, ಪ್ರೈಸ್ ತಗೋಬೇಕು, ಅಧ್ಯಕ್ಷರ ಕಡೆಯಿಂದ ತಗೋಬೇಕು, ಸದಸ್ಯರ ಕಡೆಯಿಂದ ತಗೋಬೇಕು ಅಂತ ಮನೋಭಾವನೆ ಬಂದಾಗ ಬೇರೆಯವರು ಸಮೇತ ಶಿಕ್ಷಣದಲ್ಲಿ ಒಂದು ಉತ್ತಮ ಕಲಿಕೆಗೆ ಅನುಕೂಲ ಆಗುತ್ತೆ ಅಂತಂದೇಳಿ ನಾವು ಮಾಡ್ತಾ ಇದ್ವಿ. ಮತ್ತು ಕ್ರೀಡಾ ಚಟುವಟಿಕೆಗಳಿಗೂ ಸಮೇತ ಪ್ರೋತ್ಸಾಹ ಕೊಡ್ತಾ ಇದ್ವಿ. ಇವತ್ತು ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಇವತ್ತೆಲ್ಲ ಟೆನ್ನಿಸು ಮತ್ತು ಕ್ರಿಕೆಟು ಇದರಿಂದನೇ ಹೋಗ್ತಾ ಇದ್ದಾರೆ. ಗ್ರಾಮೀಣ ಕ್ರೀಡೆಗಳು ಸಮೇತ ಇವತ್ತು ಅದ್ಭುತವಾಗಿ ನಮಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವಕ್ಕೂ ಸಮೇತ ನಾವು ಪ್ರೋತ್ಸಾಹ ಕೊಡ್ತಾ ಇದ್ವಿ. ಅದಕ್ಕೂ ಸಮೇತ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಕೊಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನದಾಗಿ ನಮಗೆ ಮಾಡಲಿಕ್ಕೆ ಇನ್ನೂ ಸಹಕಾರ ಬೇಕಾಗಿದೆ. ಅದು ಗ್ರಾಮಸ್ಥರ ಸಹಕಾರದಿಂದ ಮತ್ತು ದಾನಿಗಳ ಸಹಕಾರದಿಂದ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ನಾನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಬಾಲ್ಯ ವಿವಾಹದ ಪ್ರಕರಣಗಳು ಒಂದು ಸ್ವಲ್ಪ ಏನಾದರೂ ಲಿಸ್ಟ್ ಕೊಡಿ ಅಂಥ ಪ್ರಕರಣಗಳಿಲ್ಲ. ನಮ್ಮಲ್ಲಿ ಒಂದು ಕಮಿಟಿ ಇದೆ, ಬಾಲ್ಯ ವಿವಾಹ ನಿಷೇಧ ಸಮಿತಿ ಅಂತಂದೇಳಿ. ಅದರಲ್ಲಿ ನಾವು ಇರ್ತೀವಿ, ಮತ್ತು ಅಂಗನವಾಡಿ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಇರ್ತೀವಿ, ಮತ್ತು ಬೀಟ್ ಪೊಲೀಸ್ನವರು ಇರ್ತಾರೆ. ಇವರೆಲ್ಲರೂ ಸಮೇತ ಆವಾಗ ವಾಚ್ ಮಾಡ್ತಿರ್ತೀವಿ. ಅದರಲ್ಲೂ ಮುಖ್ಯವಾಗಿ ನಮಗಿಂತ ಅಂಗನವಾಡಿ ಟೀಚರ್ಸ್ ಅವ್ರ ಭಾಗದಲ್ಲಿ ಯಾರು ಬಾಲ್ಯ ವಿವಾಹ ಆಗ್ತಾರೆ ಇಂಥವನ್ನು ನಮ್ಮ ಏನಾದರೂ ಆದರೆ ನಾವು ನಮ್ಮ ಗಮನಕ್ಕೆ ತರ್ತಾರೆ. ನನ್ನ ಒಂದು ಅದೃಷ್ಟ ಏನು ಅಂತಂದರೆ, ನಾನು ಎಲ್ಲೇ ಹೋದರೂ ಸಮೇತ ನಮಗೆ ಒಳ್ಳೆ ಪಂಚಾಯತಿ ಸಿಕ್ಕಿದೆ, ಒಳ್ಳೆ ಸದಸ್ಯರು ಸಿಕ್ಕಿದ್ದಾರೆ. ಈ ಒಂದು ಅದರಿಂದಲೇ ನಾವು ಒಳ್ಳೆ ಕೆಲಸ ಮಾಡಲಿಕ್ಕಾಗಿರೋದು. ಇಲ್ಲ ಅಂತಂದರೆ ಅವ್ರು ಬಂದ ತಕ್ಷಣ ನಮ್ಗೆ ಅದು ಬೇಕು ಇದು ಬೇಕು, ಆ ಬಿಲ್ಲು ಈ ಬಿಲ್ಲು ಅಂತಂಥ ಸಂದರ್ಭದಲ್ಲಿ ಸುಮ್ಮನೆ ಕಿರಿಕಿರಿ ಮಾಡಿದ್ರೆ ನಾವು ಯಾವುದೂ ಕೆಲಸ ಮಾಡಲಿಕ್ಕಾಗಲ್ಲ. ಆದರೂ ಅಷ್ಟೇ, ಮತ್ತು ಬೇರೆಯವರಾದರೂ ಅಷ್ಟೇ, ಕೆಲಸ ಮಾಡೋಕ್ಕೆ ತೊಂದರೆ ಆಗುತ್ತೆ. ಬಟ್ ನನ್ನ ವಿಚಾರದಲ್ಲಿ ಎಲ್ಲೂ ಸಮೇತ ಆ ಥರ ಆಗಿಲ್ಲ. ಹಾಗಾಗಿ ನಾನು ಏನಾದರೂ ಕೆಲಸ ಮಾಡಿದ್ದೀನಿ ಅಂತಂದರೆ ಉತ್ತಮ ಕೆಲಸ ಮಾಡಿದ್ದೀನಿ ಅಂತ ತಾವು ಹೇಳ್ತಾ ಇದ್ರಿ. ಮಾಡಿದ್ದೀವಿ ಅಂತಂದರೆ ಆ ಸದಸ್ಯರು ಮತ್ತು ಅಧ್ಯಕ್ಷರು ಕಾರಣ. ಇವತ್ತು ಸಿದ್ಲಿಂಗಪ್ಪ ಅವರು ಬಹುಶಃ ಫೇಸ್ ಟು ಫೇಸ್ ಮಾತಾಡ್ತಾನೆ ಅಂತ ಹೇಳ್ತಾರೆ. ಗುಣಗುಣಿಲ್ಲ, ಒಳಗೊಂದಿಲ್ಲ, ಆಗತ್ತಂತಾರೆ, ಇಲ್ಲಾಂದ್ರೆ ಇಲ್ಲ ಅಂತಾರೆ ಅಂಥ ಮನುಷ್ಯ. ಆದರೂ ಯಾರಿಗೂ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಈ ರೀತಿ ಅಂತಕ್ಕಂಥ ತಾವೇನು ಹೇಳ್ತಾರೆ? ಇಲ್ಲ, ಕೆಲವೊಂದು ಸಂದರ್ಭದಲ್ಲಿ ಇಷ್ಟ ಆಗ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ಇಷ್ಟ ಆಗಲ್ಲ. ಈಗ ಯಾಕೆ ಅಂತಂದರೆ ಒಂದು 5 ಕೆಲಸ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ನಿಮಗೆ ಆಗಿರ್ಬೋದು 5 ಕೆಲಸ ಮಾಡಿಕೊಟ್ಟು ಒಂದು ಕೆಲಸ ಮಾಡಿಲ್ಲ ಅಂದರೆ ನಿಮ್ಗೆ ಒಂದು ಅಸಮಾಧಾನ ಇದ್ದೇ ಇರ್ತದೆ. ಸರ್ವೇ ಸಾಮಾನ್ಯ, ನನಗೂ ಆದರೂ ಇರ್ತದೆ. ಈಗ 5 ಮಾಡಿಕೊಟ್ನಪ್ಪ, ಇನ್ನೊಂದು ಮಾಡಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬರ್ತದೆ. ಅದಕ್ಕೆ ನಾವು ಏನು ನಮ್ಮ ವ್ಯಾಪ್ತಿನಲ್ಲಿ ಏನಿರುತ್ತೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಭಾಳಷ್ಟು ಖುಷಿ ವಿಚಾರ ಅಂದರೆ ಇಲ್ಲಿ ತೆರಿಗೆ ವಿಷಯದ ಬಗ್ಗೆ ಬಹುಶಃ ಅಷ್ಟರ ಮಟ್ಟಿಗೆ ತೆರಿಗೆ ವಸೂಲಾತಿ ಆಗ್ತಾ ಇದೆ ಅಂತಕ್ಕಂಥ ಕೂಡ ಅಧ್ಯಕ್ಷರು ಹೇಳಿದರು. ಅಂದರೆ ಅದಕ್ಕೇನಾದರೂ ಜಾಗೃತಿ ಕಾರ್ಯಕ್ರಮ ಮಾಡಿದ್ರೆ ಸರ್? ಯಾವ ರೀತಿ? ಇಲ್ಲ, ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮ ಬಿಲ್ ಕಲೆಕ್ಟರ್ ಸಿಬ್ಬಂದಿರು ಸಮೇತ ಒಳ್ಳೆ ಅವ್ರು ಆ್ಯಕ್ಚುಲಿ ನಾವು ಹೇಳಿಲ್ಲ ಅಂತಂದ್ರು ಸಮೇತ ಅವರು ಹೋಗಿ ಪ್ರತಿ ದಿವಸ ಹೋಗಿ ಬೆಳಗ್ಗೆನೇ ಹೋಗ್ಬಿಟ್ಟು 6 ಗಂಟೆ 7 ಗಂಟೆಗೆ ಹೋಗ್ಬಿಟ್ಟು ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇನ್ನೊಂದು ಏನಂದರೆ ನಮ್ಮ ಜಿಲ್ಲಾ ಪಂಚಾಯತಿನ ಸಮೇತ ಪ್ರತಿ ವಾರದಲ್ಲಿ ಗುರುವಾರ ಮತ್ತು ಶುಕ್ರವಾರ ಅಭಿಯಾನ ಮಾಡ್ತಾಯಿದ್ದೀವಿ. ನಾವು ಪ್ರತಿದಿನ ಸಮೇತ ಮಾಡ್ತಾಯಿದ್ವಿ. ಈಗಾಗಲೇ ನಮ್ಮದು ಟ್ಯಾಕ್ಸ್ ಕಲೆಕ್ಷನಲ್ಲಿ 40% ನಾವು ಮೀರಿದ್ವಿ. ಹೋದ ವರ್ಷ ನಾವು 100% ಸಾಧನೆ ಮಾಡಿದ್ವಿ. ಮುಂದಿನ ಈ ವರ್ಷ ಸಮೇತ ನಾವು 100% ಸಾಧನೆ ಮಾಡ್ತೀವಿ ಅನ್ನೋದು ನಾವು ಅಂಬೇಡ್ಕರ್ದು ಅದು ಇದಾಗಿರೋದು
ನಿಜ. ಅದರಿಂದನೇ ಅದನ್ನು ನಾವು ಇನಾಗ್ರೇಷನ್ ಮಾಡಲಿಲ್ಲ, ಉದ್ಘಾಟನೆ ಮಾಡಲಿಲ್ಲ. ಈಗ ಹೊಸದಾಗಿ ನಾವು ಕಳೆದ ವಾರನೇ ಹೋಗ್ಬಿಟ್ಟು ಮಾತಾಡ್ಕೊಬಂದಿದ್ವಿ. ಯಾವುದು ಶಿಲ್ಪಿ ಹತ್ರ ಒಳ್ಳೆ ಮೂರ್ತಿಗಳನ್ನು ಮಾಡ್ಕೊಂಬಂದಿದ್ವಿ. ಒಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವ್ರದ್ದು ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ದು ಎರಡೂ ಕೂರಿಸ್ಬೇಕು ಅಂತಂದೇಳಿ ಹಾಫ್ ಸ್ಟ್ಯಾಚ್ಯೂ ನಾವು ಆರ್ಡ್ರ್ ಕೊಟ್ಟು ಬಂದಿದ್ವಿ. ಅಕ್ಟೋಬರ್ 2 ಏನಿದೆ, ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿಗೆ ನಾವು ಇನಾಗ್ರೇಷನ್ ಮಾಡಬೇಕು ಅಂತಂದೇಳಿ ನಾವು ನಿರ್ಧಾರ ಮಾಡ್ಕೊಂಡಿದ್ವಿ. ಅಷ್ಟರೊಳಗಡೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಮಾಡ್ತೀವಿ. ಇಲ್ಲ ಅಂತಂದರೆ 1 ತಿಂಗಳು ಹೆಚ್ಚಾಗಿ ನಾವು ಮುಂದೂಡ್ಕೊಂಡು ನಾವು ಮಾಡ್ತೀವಿ. ನಾವು ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತಂದರೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸಾರ್ವಜನಿಕರು ಇವರೆಲ್ಲರ ಜೊತೆಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಮ್ಮ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಸಪೋರ್ಟು. ನಮ್ಮ ತಾಲೂಕ್ ಪಂಚಾಯಿತಿಯಿಂದ ಎಷ್ಟು 2 ವರ್ಷದಲ್ಲಿ ಗ್ರಾಂಟ್ಸ್ ಬಂದಿದೆ ಅಂತಂದರೆ ನಮ್ಮ ಗ್ರಾಮಕ್ಕೆ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಈ ಅನುದಾನ ಕೊಟ್ಟಿರೋದ್ರಿಂದ ಇವತ್ತು ಗ್ರಾಮಗಳನ್ನು ನಾವು ಅಭಿವೃದ್ಧಿ ಮಾಡ್ಕೊಂಡಿದ್ವಿ. ಮತ್ತು ಜಿಲ್ಲಾ ಪಂಚಾಯಿತಿಯಿಂದಲೂ ಸಾಕಷ್ಟು ಅನುದಾನಗಳು ಬಂದಿದೆ. ಈ ಒಂದು ಅನುದಾನಗಳು ನಮ್ಮ ಗ್ರಾಮ ಪಂಚಾಯತಿ ಕೊಟ್ಟಿದ್ದಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಳ್ಳಾರಿ ಅವರಿಗೂ ಮತ್ತು ತಾಲೂಕ್ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ನಿರ್ಮಲಾ ಮೇಡಮ್ ಅವರಿಗೂ ನಾನು ಅನಂತ ಧನ್ಯವಾದಗಳನ್ನು ಸೋಮಸಮುದ್ರ ಗ್ರಾಮ ಪಂಚಾಯತ್ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. Now you gon' feel the heat. Power. Everybody step on the feet. Power. Stick to the rhythm of the beat. Power. Bad man no feel defeat. Hey.